ಇದು ಕುಂಬೆ ಫಾಲ್ಸು ರೋಡೇ ಚೆನ್ನಾಗಿಲ್ಲ ಗುರು. ಫುಲ್ಲು ಆಫ್ ರೋಡಿಂಗು. ಒಂದು 8 ಕಿಲೋಮೀಟ್ರಿಂದ ಫುಲ್ಲು ಜಲ್ಲಿ ಹಾಕ್ಬಿಟ್ಟಿದ್ದಾರೆ. ಇನ್ನು ರೋಡ್ ಮಾಡಿಲ್ಲ. ಒಂದು 8 ಕಿಲೋಮೀಟ್ರ್ ಅಲ್ಲಿ ಒಂದು ಹಳ್ಳಿ ಬರುತ್ತೆ. ಹಳ್ಳಿ ರೈಟ್ ಆದಮೇಲೆ ಸಿಕ್ಕಾಪಟ್ಟೆ ಆಫ್ ರೋಡ್ ಗುರು. ನೋಡ್ಬೋದು ಹೆಂಗಿದೆ ನೇಚರ್ ಅಂತೂ ಸಕ್ಕತ್ತಾಗಿದೆ. ಒಂದು ಒಳ್ಳೆ ಸ್ಪಾಟ್ ಬಂದಿದ್ದೀವಿ. ಆರಾಮಾಗಿ ನೋಡ್ಕೊಂಡು 7 ಗಂಟೆ ಆಗೋಯ್ತಾಗಲೇ. 7 ಗಂಟೆ ಕತ್ಲಾಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ 7 ಗಂಟೆ ಕತ್ಲು, 7 ಗಂಟೆ ಬೆಳಕು. ಸೂಪರ್ ಅಲ್ಲ? ವೆದರ್ ಚೇಂಜಸ್ ತುಂಬ ಆಗುತ್ತೆ. ಬಂದ್ವಿ waiting to see it. ಮತ್ತೆ ಆಫ್ ರೋಡ್. ಅದು ಗುರು ನೋಡಿ, ಒಂದು ಪ್ಲೇಸ್ ನೋಡ್ಬೇಕಂದ್ರೆ ಎಷ್ಟು ಕಷ್ಟ. ಅದು ಚೆನ್ನಾಗಿರೋ ಪ್ಲೇಸ್ಗಳಿಗೆ ಹಿಂಗೆ ಮಾಡಿರ್ತಾರೆ. ಹೆಂಗಿದ್ರು ಜನ ಬಂದೇ ಬರ್ತಾರೆ. ಅರೆ ಇಲ್ಲಿ ಒಂದು ಹೇಳ್ಬೋದು ಅಂದರೆ, ಇಲ್ಲಿ ಕುಂಬೆ ಫಾಲ್ಸ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಅದೇನೋ ಬೇರೆ ಹೆಸರು ಹಿಡಿದು ಕರೀತಾರೆ ಅವರು ಇದನ್ನು. ನಾವು ನೆನ್ನೆ ಎಷ್ಟು ಜನನ ಕೇಳಿದ್ದೀವಿ, ಒಬ್ರಿಗೂ ಗೊತ್ತಿಲ್ಲ ಅಂತಾರೆ. ಬೇರೆಯವ್ರು ಯಾರನ್ನ ವಿಚಾರಿಸ್ಬೇಕಿಲ್ಲಿ ಅಂದರೆ ಲೋಕಲ್ ಇಷ್ಟು ಗೊತ್ತಾಗಲ್ಲ. ಅವ್ರಿಗೂ ಬೇರೆ ಹೆಸರು ಹೇಳ್ತಾರೆ. ಕುಂಬ ಸಮಥಿಂಗ್ ಏನೋ ಅಂತಾರೆ ಅವರು. ಇಲ್ಲಿ ಬಂದರೆ ನೋಡಿ, ಒಂದು ಫೋಟೋ ಹಿಡ್ಕೊಳ್ರಿ, ಒಂದು ಫೋಟೋ ತೋರಿಸ್ತಾರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಹೆಸರು ಹೇಳಿದ್ರೆ ಕುಂಬೆ ಅಂದರೆ ಕುಂಬೆ ಅಂತ ವಾಪಸ್ ನಮಗೆ ಕೇಳ್ತಾರೆ. ಒಟ್ಟಿನಲ್ಲಿ ಹೆಲ್ಪ್ ಮಾಡ್ತಾರೆ ಗುರು. ದಾರಿ ಗೀರಿ ಎಲ್ಲ ಕರೆಕ್ಟಾಗಿ ತೋರಿಸ್ತಾರೆ, ಏನು ಇದು ಮಾಡಲ್ಲ. ನೋಡ್ಬೋದು ಬೆಟ್ಟದ ಮೇಲೆ ಬಂದಿದ್ದೀವಿ. ಒಂದು ಟನಲ್ ಸಿಗುತ್ತೆ. ಆ ಟನಲ್ ನಿಮ್ಗೆ ತೋರಿಸ್ಲೇಬೇಕು. ಅದು ನಿಮಗೆ ಸಪ್ರೇಟ್ ಲಾಗಲ್ಲಿ ಬರುತ್ತೆ. ಅಲ್ಲಿಂದ ಕಂಟಿನ್ಯೂಷನ್ ಆಗುತ್ತೆ ನಿಮಗೆ. ಆ ಟನಲ್ ಎಂಟ್ರಿಯಿಂದನೇ ಸೈಕು ಗುರು. ಭಯ ಆಗುತ್ತೆ. ಅದು ಫುಲ್ಲು ಟನಲ್ ಸಕ್ಕತ್ತಾಗಿದೆ ಅದು. ನೋಡ್ಬೋದು ಫುಲ್ ಬೆಟ್ಟದ ಮೇಲೆ ಬಂದಿದ್ದೀವಿ. ಒಳ್ಳೆ ವೆದರ್ ಸಿಕ್ಬಿಟ್ರು ಸಾಕು ನಮಗೆ. ಏನು ಸುಂದರವಾದ ಜಾಗ. ನೆನ್ನೆ ನಮ್ಮ ಫ್ರೆಂಡ್ ಒಂದು ಡೈಲಾಗ್ ಹೊಡೆದ. ಆ ಡೈಲಾಗ ಇಲ್ಲಿ ಹೇಳಬೇಕು ಅಂದರೆ ನನಗೆ ನಗು ಬರ್ತಾಯಿದೆ. ಹೆಂಗಿದೆ ಅಂದರೆ ಡೈಲಾಗು, ಕುಚ್ ಭೀ ನಹಿ ನೋಡ್ಬೋದು. ಇಲ್ಲೊಂದು ರೈಟ್ ಹೋಗ್ಬೇಕು. ತಿರ್ಗಾ ಆಫ್ ರೋಡಿಂಗ್ ಬಂತು ಗುರು. ಫಸ್ಟೇ ಆಫ್ ರೋಡಿಂಗ್.
ಎಲ್ಲ ನಾವು ವ್ಯೂ ನೋಡೋಣ ಅಂದರೆ ವ್ಯೂ ಕಾಣ್ತಾನೆ ಇಲ್ಲ, ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಒಟ್ಟಿನಲ್ಲಿ ಕ್ಲೈಮೇಟ್ ಸೆಟ್ ಆಗುತ್ತೆ ಗುರು. ಮಹಾರಾಷ್ಟ್ರ, ಮುಂಬೈ ಗೊತ್ತಿಲ್ಲ, ಮುಂಬೈಗಿನ್ನ ಹೋಗಿಲ್ಲ, ಇನ್ನು 100 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಮುಂಬೈಗೆ ಹೋದ್ಮೇಲೆ ನೋಡಬೇಕು ಬಿಸಿಲು ಹೆಂಗಿದೆ ಅಂತ. ಒಟ್ಟಿನಲ್ಲಿ ಮಹಾರಾಷ್ಟ್ರ ಕ್ಲೈಮೇಟ್ ಸೆಟ್ ಆಯಿತು. ಆ ಕಡೆ ಬಿಸಿಲೂ ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಕ್ಲೌಡಿ ಥರ. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಂದರೆ ಆರಾಮು, ಆಮೇಲೆ ಸ್ವಲ್ಪ ಹೊತ್ತು ಒಂದು 2 ಅವರ್ ಅಷ್ಟೇ ಇರೋದು ಗುರು ಬಿಸಿಲು, ಆರಾಮಾಗಿರ್ಬೋದು. ಕರೆಕ್ಟ್ ಸೀಸನಲ್ಲಿ ಬಂದಿದ್ದೀವಿ. ಅರೆ ಏನು ಮಾಡ್ತೀರಾ, ಹೋದ ವರ್ಷ ಮಳೆ ಆಗಿರೋದ್ರಿಂದ ಎಲ್ಲೂ ಯಾವ ಫಾಲ್ಸಲ್ಲೂ ನೀರಿಲ್ಲ, ಇದ್ರೂ ಸ್ವಲ್ಪ ಇದೆ. ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ. ಇಷ್ಟು ದೂರ ಬಂದಿದ್ದು ಖುಷಿ ಆಗಲೇಬೇಕು. ಹೆಂಗೆ ಗುರು? ಇಲ್ಲಿ ಒಂದು ಯಾವುದೋ ಹಳ್ಳಿ ತೋರಿಸಿದ್ರು, ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮೊನ್ನೆ ನಾನು ನೋಡಿದೆ, ನೆನ್ನೆ ರೀಲ್ಸಲ್ಲಿ. ಇಲ್ಲೇ 3 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ಯಾವುದೋ ಭೂತಹಳ್ಳಿ ಏನೋ ಅಂದರು. ಅದು ಯಾರೂ ವಾಸಿಸ್ತಿಲ್ವಂತೆ ಎಷ್ಟೋ ವರ್ಷಗಳ ಕಾಲ. ಎಲ್ಲ ಮನೆಯೆಲ್ಲ ಬಿದ್ದೋಗ್ಬಿಟ್ಟಿದೆ. ನೋಡೋಣ, ಅದು ಲೊಕೇಶನ್ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ, ಅವರು ಮೆನ್ಷನ್ ಮಾಡಿರಲಿಲ್ಲ. 3 ಕಿಲೋಮೀಟರ್ಸ್ ಅಂತ ಹೇಳಿದರು. ನೋಡೋಣ, ಸಿಕ್ಕಿದ್ರೆ ತೋರಿಸ್ತೀನಿ. ನೆಟ್ವರ್ಕ್ ಅಂತೂ ಇದೆ ಗುರು. ನೋಡ್ಬೋದಲ್ಲ ಸ್ನೇಹಿತರೆ, ಒಳ್ಳೆ ವ್ಯೂ. ಆ ಕೆಳಗಡೆಯಿಂದ ಬಂದಿದ್ದೀವಿ ಫಾಲ್ಸ್ಗೆ, ಸಕ್ಕತ್ತಾಗಿದೆ. ಈ ಕಡೆ ಯಾರನ್ನ ಬೈಕರ್ಸು ಈ ವಿಡಿಯೋ ನೋಡ್ತಿದ್ರೆ, ರೈನಿ ಸೀಸನಲ್ಲಿ ಯಾವಾಗನ ನೀವು ಬಂದಿದ್ರೆ ದಯವಿಟ್ಟು ಈ ಕಡೆ ವಿಸಿಟ್ ಮಾಡಿ. ಸಕ್ಕತ್ತಾಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ. ಆ ಟನಲ್ನಂತೂ ನೋಡಲೇಬೇಕು ನೀವು. ಟನಲ್ಲು ಅದೇನೋ ಇದು ಪವರ್ ಪ್ಲ್ಯಾಂಟ್ ಅಂತ ಮಾಡ್ಕೊಂಡಿದ್ರು. ಅದು ಅಂದರೆ ಪವರ್ ಪ್ಲ್ಯಾಂಟು ಅವರು ಇದು ಮಾಡಲೇ ಇಲ್ಲ, ಕನ್ಸ್ಟ್ರಕ್ಷನ್ನೇ ಮಾಡಲಿಲ್ಲ. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸಾಗಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇದು ಆಫ್ ರೋಡಿಂಗು, ನಾನು ಟ್ರಾವೆಲಿಂಗ್ ಬಗ್ಗೆ ಹೇಳೋಣ ಅಂತ ಇದು ಮಾಡಿದೆ. ಎಲ್ಲೂ ಮಾಡಿರಲಿಲ್ಲ ವಿಡಿಯೋ. ಅದಕ್ಕೆ ಹೈವೇಲಿ ಇನ್ನೊಂದೇನಾಗುತ್ತೆ ಅಂದರೆ, ನಂದು ಇದು ಮೈಕ್ ಪಾಯಿಂಟು ಬೆಂಡ್ ಆಗ್ಬಿಡುತ್ತೆ ಗಾಳಿಗೆ, ಸ್ಪೀಡಲ್ಲಿ ಹೋಗ್ತೀವಲ್ಲ. ಹಾರಿಸು ಮಗನೇ ಹಾರಿಸು, ಬೆಟ್ಟವನ್ನು ಹಾರಿಸು. ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂತ ಗಂಟ ಟಾಟಾ, ಬೈ 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 ಫ್ರಮ್ ಕುಂಬೆ ಫಾಲ್ಸ್, ಮುಂಬೈ, ಮಹಾರಾಷ್ಟ್ರ.